ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಾ. ಇವತ್ತಿನ ಕನ್ನಡ ಲೈವ್ ಅಮೂಲಿಗೆ ಸ್ವಾಗತ ಸುಸ್ವಾಗತ. ಸೊ ಮತ್ತೊಂದ್ಸತಿ ನಾನು ಒಂದು ನಿಮ್ಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಅಲ್ಲಿ ನಾವು ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನ ಮತ್ತೆ ಶೂಟ್ ಮಾಡ್ತಾ ಇರೋದು. ಸೊ ಮೊದಲಿಗೆ ನಾನು ಅಮೂಲ್ ಪ್ರಾಡಕ್ಟ್ಸ್ ಅಲ್ಲಿ ಕಾಬೂಲಿ ಚನಾ ಯೂಸ್ ಮಾಡಿದ್ದೀನಿ, ಮತ್ತೆ ನಾನು ಅಮೂಲ್ ಚೀಸ್ ಯೂಸ್ ಮಾಡಿದ್ದೀನಿ. ಈ ತರ ಸ್ಪ್ರೆಡ್ ಮತ್ತೆ ಪನ್ನೀರ್ನ ಯೂಸ್ ಮಾಡಿದ್ದೀನಿ. ತುಡ್ದಿರೋದು ವೆಜಿಟೇಬಲ್ಸ್ ನೋಡೋಣ. ತುಡ್ದಿರೋ ವೆಜಿಟೇಬಲ್ಸ್ ಅಲ್ಲಿ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ, ಮತ್ತೆ ಹಚ್ಚಿರೋದು ವೆಜಿಟೇಬಲ್ ಅಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ದೀನಿ. ಹಾಗೆ ನಾನು ಪನ್ನೀರು, ಚೀಸು ಮತ್ತೆ ಪನ್ನೀರು, ಹಾಗೆ ಇಲ್ಲಿ ಬೆಲ್ ಪೆಪ್ಪರ್ಸ್ ಯೂಸ್ ಮಾಡಿದ್ದೀನಿ, ಕಾಬೂಲಿ ಚನಾನ ಯೂಸ್ ಮಾಡಿದ್ದೀನಿ, ಹಾಗೆ ಇದು ಆಲೂಗಡ್ಡೆನ ಮ್ಯಾಶ್ ಮಾಡಿಟ್ಟಿದ್ದೀನಿ. ಇದು ಬಾಯ್ಲ್ ಮಾಡಿ ಮತ್ತೆ ಮ್ಯಾಶ್ ಮಾಡಿಟ್ಟಿದ್ದೀನಿ ಇದಿಬ್ರನ್ನ. ಸೊ ಬನ್ನಿ ಪ್ರೇಕ್ಷಕರೇ, ನೋಡೋಣ ಇದನ್ನ ಹೆಂಗೆ ನಾನು ಮಾಡಿದ್ದೀನಿ ಅಂತ. ಬನ್ನಿ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕಂತ. ಫಸ್ಟ್ ಮೊದಲಿಗೆ ಈ ತರ ಒಂದು ಬೌಲ್ ತಗೋಬೇಕು. ಸೊ ಸ್ವಲ್ಪ ಈ ತರ ಸ್ವಲ್ಪ ಒರೆಸ್ಬಿಡ್ತೀನಿ ಈ ತರ. ಸೊ ಮೊದಲಿಗೆ ಈ ತರ ಒಂದು ಬೌಲ್ ಅಲ್ಲಿ ನಾವು ಫಸ್ಟಿಗೆ ಕಾಬೂಲಿ ಚನಾ ಏನ್ ಇದನ್ನ ಮ್ಯಾಶ್ ಮಾಡಿ ಇಟ್ಟಿದೀವಲ್ಲ, ಬಾಯ್ಲ್ ಮತ್ತೆ ಮ್ಯಾಶ್ ಮಾಡಿ ಇಟ್ಟಿದೀವಿ, ಅದನ್ನ ನಾನು ಸೇರಿಸ್ತಾ ಇದ್ದೀನಿ. ಮತ್ತೆ ನಾನು ಇದಕ್ಕೆ ಪನ್ನೀರ್ ಸೇರಿಸ್ತಾ ಇದ್ದೀನಿ. ಪನ್ನೀರ್ ಬೈಂಡಿಂಗ್ ಅಷ್ಟೇ ಸೇರಿಸ್ತಾ ಇರೋದು. ಹಾಗೆ ಈಗ ನಾನು ಈ ಆಲೂಗಡ್ಡೆ ಏನಿದೆ ಅದನ್ನ ಸೇರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಆಲೂಗಡ್ಡೆನೂ ಸೇರಿಸ್ತಾ ಇದ್ದೀನಿ. ಮತ್ತೆ ಈಗ ಎಲ್ಲ ಚಾಪ್ಡ್ ಮತ್ತೆ ತುರ್ದಿರೋ ವೆಜೀಸ್ ನ ಆಡ್ ಮಾಡೋಣ. ಸೊ ಮೊದಲಿಗೆ ನಾನು ಆಡ್ ಮಾಡ್ತಾ ಇರೋದು ಈ ತರ ರಫ್ಲಿ ಚಾಪ್ಡ್ ಆನಿಯನ್ಸ್, ರಫ್ಲಿ ಅಲ್ಲ ಫೈನ್ಲಿ ಚಾಪ್ಡ್ ಆನಿಯನ್ಸ್, ಸಣ್ಣದಾಗಿ ಹೆಚ್ಚಿರೋದು ಆನಿಯನ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇದೆ, ಇಟ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೆಲ್ ಪೆಪ್ಪರ್ಸ್ ಏನಿದೆ ಅಲ್ವಾ ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಈ ಲಂಚ್ ಬಾಕ್ಸ್ ರೆಸಿಪಿ ಅಂತ ಬಂದ್ಬಿಟ್ಟು ಹೈಲಿ ರಿಚ್ ಫೈಬರ್ ಇದರಿಂದ ನಮ್ಗೇನು ಬೆಳಗ್ಗೆ ಇದಾಗಲ್ಲ, ಟೆನ್ಷನ್ ಆಗಲ್ಲ ನಮ್ಮ ಮಕ್ಕಳು ಏನ್ ತಿನ್ಬೇಕು ಅಂತ. ಯಾಕಂದ್ರೆ ನಾವೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದೀವಿ ಅಮೂಲ್ ಅವ್ರದ್ದು. ಸೊ ಈ ತರ ತುರ್ದಿರೋದ್ ಕ್ಯಾರೆಟು ಆಡ್ ಮಾಡಿದೀನಿ. ಹಾಗೆ ಈಗ ಸೀಸನಿಂಗ್ಸ್ ಅಲ್ಲಿ ನೋಡೋಣ ನಾವು ಏನೇನು ಆಡ್ ಮಾಡ್ಬೇಕಂತ. ನಾನು ಕಾಬೂಲಿ ಚನಾಕ್ಕೆ ಮುಂಚೆನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡಿದೆ. ಸೊ ಅದಕ್ಕೆ ಸ್ವಲ್ಪನೇ ಆಲೂಗಡ್ಡೆಗೆ ಆಗೋ ತನಕ ನಾನು ಇದನ್ನ ಆಡ್ ಮಾಡ್ತಾ ಇರೋದು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾನು ಇಲ್ಲಿ ಪೆಪ್ಪರ್ ಪೌಡರ್ನ ಆಡ್ ಮಾಡ್ತಾ ಇದ್ದೀನಿ. ಪೆಪ್ಪರು ಹಾಗೆ ಚಿಲ್ಲಿ ಫ್ಲೇಕ್ಸ್ ಆಡ್ ಮಾಡ್ತಾ ಇದ್ದೀನಿ. ಎಲ್ಲ ಪಿಜ್ಜಾ ಪಾಸ್ತಾ ಸೀಸನಿಂಗ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಆರಿಗ್ಯಾನೋ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಆರಿಗ್ಯಾನೋ ಆಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಮ್ಮ ಮಕ್ಕಳಿಗೆ ಇಷ್ಟ ಆಗಿರೋದೆಲ್ಲ, ಇಷ್ಟವಾದೆಲ್ಲ ಸೀಸನಿಂಗ್ಸ್ ನ ಆಡ್ ಮಾಡಬಹುದು. ನೀವು ಇದನ್ನ ದೇಸಿ ಸ್ಟೈಲಲ್ಲೂ ಮಾಡಬಹುದು. ಮನೆಯಲ್ಲಿ ಏನು ಅಚ್ಕಾರದ ಪುಡಿ, ಅರಿಶಿನ ಪುಡಿ ಅದೆಲ್ಲ ಹಾಕೊಂಡು ಮಾಡಬಹುದು. ಆದ್ರೆ ನಾನು ಇವತ್ತು ನಿಮ್ಗೆ ಸುಲಭ ಮತ್ತೆ ಸಿಂಪಲ್ ಆಗಿರೋದು ಈ ತರ ಲಂಚ್ ಬಾಕ್ಸ್ ರೆಸಿಪಿಯನ್ನ ಶೇರ್ ಮಾಡ್ಕೋತಾ ಇದ್ದೀನಿ, ತೋರಿಸ್ಕೋತಾ ಇದ್ದೀನಿ. ಹಾಗೆ ಈ ಸಣ್ಣದಾಗಿ ಇದು ಏನ್ ತುರ್ದಿದೀವಿ ಅಲ್ವಾ, ಈ ಚೀಸು, ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡಬೇಕು. ಈಗ ಇದೆಲ್ಲಾನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ತರ ಬಾಲ್ಸ್ ಶೇಪ್ ಅಲ್ಲಿ ಬರುತ್ತೆ. ನೋಡಿ ಪ್ರೇಕ್ಷಕರೇ, ಈ ತರ ಬಾಲ್ಸ್ ಶೇಪ್ ಅಲ್ಲಿ ಉಂಡೆ ತರ ಕಟ್ಕೋಬೇಕು. ಅದನ್ನ ಕಲಸಿಟ್ಟಿದ್ರೆ ಆ ತರ ನಮ್ಗೆ ಈಸಿ ಆಗತ್ತೆ. ನೀವು ಇದನ್ನ ಮೀಲ್ ಪ್ರೆಪ್ ಮಾಡಿ ಇಟ್ಟಿದ್ರು ರಾತ್ರಿ ಏನು ಇದಾಗಲ್ಲ, ಬೆಳಗ್ಗೆ ಏನು ಗಡಬಡಿ ಆಗಲ್ಲ. ಸೊ ಇದು ಒಂದು ಸುಲಭ ಈಸಿ ಆಗಿ ರೆಸಿಪಿ ಇರೋದು. ಮತ್ತೆ ಮಕ್ಕಳು ಲಂಚ್ ಬಾಕ್ಸು ಯಾವತ್ತೂ ಫಿನಿಶ್ ಆಗೇ ಬರುತ್ತೆ, ಖಾಲಿ ಬರುತ್ತೆ. ಯಾಕಂದ್ರೆ ಇದು ತುಂಬಾನೇ ಸುಲಭ ಮತ್ತೆ ಟೇಸ್ಟಿ ಆಗಿರೋದು ರೆಸಿಪಿ.
ನಮ್ಮ ಮಕ್ಕಳು ಬಂದ್ಬಿಟ್ಟು ಯಾವುದೇ ತರದ್ದು ವೆಜಿಟೇಬಲ್ಸು ಮತ್ತೆ ಈ ತರ ಎಲ್ಲ ತಿನ್ನಲ್ಲ ಅಲ್ಲ, ಅವರಿಗೆ ಈ ತರ ಸುಲಭವಾಗಿರೋದು ರೆಸಿಪಿ ಇದು. ಸೊ ನೋಡಿ, ಸ್ವಲ್ಪ ಈ ತರ ಉಂಡೆ ತರ ಕಟ್ಕೊಂಡಿದ್ದೀನಿ. ನೋಡಿ, ಈ ತರ ಬಾಲ್ಸ್ ತರ ಬರ್ತಾ ಇದೆ. ಹಾಗೆ ಈಗ ಇದೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ನಾನು ಈ ತರ ಒಂದು ಪ್ಲೇಟ್ ತಗೋತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಇದೆಲ್ಲ ಜೋಡಿಸ್ಕೊಳ್ಳೋಣ. ಸೊ ಈ ತರ ಸ್ವಲ್ಪ ಈ ತರ ಉಂಡೆ ತರ ಕಟ್ಕೊಂಡು ಅದ್ರ ಮಧ್ಯದಲ್ಲಿ ಈ ತರ ಒಂದು ವೆಲ್ ತರ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾವಿದು ಚೀಸ್ ಸ್ಟಫಿಂಗ್ ಏನಿದೆ ಅಲ್ವಾ ಅದನ್ನ ಹಾಕಬೇಕು. ಸೊ ಇದು ಟಿಕ್ಕಿ ತರನು ಮಾಡಬಹುದು ನೀವು, ಕಬಾಬ್ ತರ, ಅಥವಾ ನಾನು ಮಾಡ್ತಾ ಇರೋದು ಈ ತರ ಬಾಲ್ಸ್ ತರನು ನೀವು ಮಾಡ್ಕೋಬಹುದು. ಸ್ವಲ್ಪ ಆಗಿ ಈ ತರ ಕಟ್ಕೊಂಡಿರ್ತಾ ಇದ್ದೀನಿ. ನಿಮ್ಗೆ ನಾನು ಇಲ್ಲಿ 3-4 ತೋರಿಸ್ತಾ ಇರೋದು, ಯಾಕಂದ್ರೆ ಇದು ಒಂದು ಲೈವ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಬೇಗ ಮಾಡಬೇಕು. ಮತ್ತೆ ಇದು ಶಾರ್ಟ್ ವಿಡಿಯೋ ಇದೆ. ಸೊ ಮಿಕ್ಕಿದೆಲ್ಲ ನಾವು ನೋಡೋಣ ಮತ್ತೆ ನೆಕ್ಸ್ಟ್ ಹೆಂಗ್ ಮಾಡ್ಬೇಕಂತ. ಇದನ್ನ ಏನ್ ಮಾಡ್ತೀನಿ, ಸೊ ನೋಡಿ ಫ್ರೆಂಡ್ಸ್, ಈ ತರ ಉಂಡೆ ತರ ಕಟ್ತಾ ಇದ್ದೀನಿ. ಸೊ ಬನ್ನಿ ಪ್ರೇಕ್ಷಕರೇ, ಅಲ್ಲಿ ಹೋಗೋಣ. ನನ್ನ ಪ್ಯಾನ್ ಆನ್ ಮಾಡ್ತಾ ಇದ್ದೀನಿ. ಬನ್ನಿ ಪ್ರೇಕ್ಷಕರೇ, ಈ ತರ ಪ್ಯಾನ್ ಆನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ತರ ಪ್ಯಾನ್ ಆನ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಈ ತರ ಅಪ್ಪೆ ಪ್ಯಾನ್ ಇಟ್ಟಿದ್ದೀನಿ. ಈ ಅಪ್ಪೆ ಪ್ಯಾನ್ ಒಳಗಡೆ ನಾವೀಗ ಉಂಡೆ ಮಾಡಿರೋದೆಲ್ಲ ಬಾಲ್ಸ್ ಅನ್ನ ಹಾಕ್ತಾ ಇರೋಣ. ಸೊ ಇದನ್ನ ನೀವು ಟಿಕ್ಕಿ ಶೇಪ್ ಅಲ್ಲೂ ಮಾಡ್ಬೋದು. ನಾನು ಈ ತರ ಬಾಲ್ಸ್ ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಈ ತರ ಎಣ್ಣೆನ ಸೋರ್ಸಕ್ಕೆ ಇಡ್ತಾ ಇದ್ದೀನಿ. ಈ ತರ ಸ್ವಲ್ಪ ಹೀಟ್ ಮಾಡೋಕೆ ಇಡ್ತಾ ಇದ್ದೀನಿ. ಸ್ವಲ್ಪನೇ ಇದಕ್ಕೆ ಆಯಿಲ್ ಬೇಕು. ಈಗ ನಾವು ಅದು ಉಂಡೆ ಕಟ್ಟಿದ್ರಲ್ವಾ, ಉಂಡೆ ಕಟ್ಟಿದೆಲ್ಲ ಇದನ್ನ ಈ ತರ ಅಪ್ಪೆ ಪ್ಯಾನ್ ಒಳಗಡೆ ಹಾಕ್ಬೇಕು. ಗೋಲ್ಡನ್ ಬ್ರೌನ್ ಬರೋಕ ಇದಿರ್ಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ, ಬಣ್ಣ ಬರೋ ತನಕ ಅದನ್ನ ಫ್ರೈ ಮಾಡ್ತಾ ಇರ್ಬೇಕು. ಸ್ವಲ್ಪ ಫ್ಲೇಮ್ ಲೋ ಮಾಡ್ತಾ ಇದ್ದೀನಿ.
ಸ್ವಲ್ಪ ಆಯಿಲ್ ಬ್ರಷ್ ಮಾಡ್ತಾ ಇದ್ದೀನಿ. ನೋಡಿ ಪ್ರೇಕ್ಷಕರೇ, ಈ ಥರ ಗೋಲ್ಡನ್ ಬರೋ ತನಕ ಅದನ್ನು ನಾವು ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈ ಥರ ಫ್ರೈ ಮಾಡಬೇಕು, ಅದು ಗೋಲ್ಡನ್ ಬ್ರೌನ್ ಬರೋ ತನಕ. ತುಂಬ ಈಸಿ ಮತ್ತು ಸುಲಭವಾದ ರೆಸಿಪಿ ಇದು, ಏನೂ ಟೈಮ್ ತಗೊಳ್ಳಲ್ಲ. ಬೆಳಗ್ಗೆ ಈ ಥರ ಮಾಡ್ತಾಯಿದ್ರೆ ನಮ್ಮ ಮಕ್ಕಳಿಗೆ ಇದು ಟಿಫಿನ್ ಬಾಕ್ಸು, ಸ್ಕೂಲ್ ಟಿಫಿನಿಗೆ, ಕಾಲೇಜಿಗೆ ಮತ್ತು ಆಫೀಸ್ ಟಿಫಿನಿಗೂ ಕೂಡ ತುಂಬಾ ಈಸಿಯಾದ ರೆಸಿಪಿ ಇದು. ಮತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ಆಗಿರೋದ್ರಿಂದ ಒಂದು ಬೈಟಲ್ಲೇ ಮುಗ್ದೋಗುತ್ತೆ. ಎಣ್ಣೆ ಹಾಕಿ ಈ ಥರ ಗೋಲ್ಡನ್ ಇದು ಬರೋ ತನಕ ಮಾಡಬೇಕು. ಎಣ್ಣೆ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಪರ್ಫೆಕ್ಟ್ ಆಗಿದೆ ಇದು ಉಂಡೆ. ಸೊ ಪ್ರೇಕ್ಷಕರೇ, ಇದಿನ್ನೂ ಆಗಿಲ್ಲ, ಸ್ವಲ್ಪ ಇದನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಚೆಕ್ ಮಾಡೋಣ. ಇನ್ನೂ ಆಗಬೇಕು.
ವೀಕ್ಷಕರೇ, ಇದು ಆಗ್ತಾ ಇದೆ. ಇದು ಒಂದು ಮಿನಿ ಇಡ್ಲಿ ಬಾಲ್ಸ್ ಥರನೂ ಮಾಡ್ಬೋದು. ನಾನು ಮಾಡೋ ಥರ ಸ್ವಲ್ಪ ಕಟ್ಕೊಂಡು ಬರ್ತಾ ಇದೆ, ಆದರೆ ಫ್ರೈ ಆಗುತ್ತೆ. ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾವು ಪೇಷನ್ಸಿಂದ ಮಾಡಿದ್ರೆ ಅದಾಗದೇ ಆಗುತ್ತೆ. ಲೈಕ್ ಫ್ರೈ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಅಂಟ್ಕೊಂಡ್ರೂ ಪರವಾಗಿಲ್ಲ. ಅದು ಈ ಥರ ಮಿನಿ ಇಡ್ಲಿ ಬಾಂಬ್ಸ್ ಥರನೂ ನಾವು ಇದನ್ನು ಎಂಜಾಯ್ ಮಾಡ್ತಾ ಇರೋದು. ಅದು ಚೀಸ್ ಆ್ಯಡ್ ಮಾಡಿದ್ರಿಂದ ಈ ಥರ ಆಗಿದೆ. ಸೊ ನೋಡಿ ಪ್ರೇಕ್ಷಕರೇ, ನಾನು ಈ ಥರ ತಿರುಗಿಸ್ತಾ ಇದ್ದೀನಿ ಅದನ್ನು. ಆಲ್ರೆಡಿ ಒಂದು ಗೋಲ್ಡನ್ ಬ್ರೌನ್ ಆಗಿದೆ. ಇನ್ನೂ ಒಂದು ಈ ಥರ ಹಾಕಿದ್ದೀನಿ. ಸ್ವಲ್ಪ ರೆಸ್ಟ್ ಕೊಟ್ಟಿದ್ದರಿಂದ ಅದು ಸ್ವಲ್ಪ ಈಗ ಸ್ವಲ್ಪ ಉಂಡೆ ಥರ ಬಂದಿದೆ.
ವೀಕ್ಷಕರೇ. ಈ ಥರ ಬರುತ್ತೆ ಅದು ಅನ್ಕೊಂಡೆ. ಈ ಥರ ಒಂದು ಬಾಯ್ಸ್ ಥರ ಬರುತ್ತೆ. ಹಾಗೆ ಇದನ್ನು ಸಹ ನೋಡೋಣ. ಸೊ ಅದು ಫ್ರೈ ಆಗಬೇಕು ಎರಡು, ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು.
ಸೊ ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಅದು ಸ್ವಲ್ಪ ಈ ಥರ ಕಟ್ಟಾದ್ರೂ ಪರವಾಗಿಲ್ಲ, ಆದರೆ ಲಂಚ್ ಬಾಕ್ಸಲ್ಲಿ ಈಗ ಹಾಕೋಣ. ಸೊ ಬನ್ನಿ ಹೆಂಗೆ ಪ್ಲೇಟಿಂಗ್ ಮಾಡಿದ್ದೀನಿ ಅಂತ ನೋಡೋಣ. ಸೊ ಈ ಥರ ಸೊ ಇದನ್ನ ಈ ಥರ ಪ್ಲೇಟ್ ಮಾಡಿದ್ದೀನಿ. ಹಾಗೆ ಇನ್ನೂ ಎರಡು ಈ ಥರ ಹಾಕಿದ್ದಕ್ಕೆ ಈ ಥರ ಬಂದಿದೆ. ಸೊ ಈ ಥರ ಒಂದು ಬಂದಿದೆ. ಅದು ಟೈಮ್ ತಗೊಳುತ್ತೆ ಫ್ರೈ ಆಗೋಕ್ಕೆ. ಸೊ ತುಂಬಾ ಪೇಷನ್ಸಿಂದ ಮಾಡಬೇಕು, ಈ ಥರ ಗಡ್ಬಡಿ ಮಾಡಬಾರ್ದು. ಸೊ ಈ ಥರ ಅಪ್ಪೆ ಪ್ಯಾನಲ್ಲೂ ಸ್ವಲ್ಪ ಅಂಟ್ಕೊಳ್ಳುತ್ತೆ, ಆದರೆ ಆಗುತ್ತೆ. ಸ್ವಲ್ಪ ಬೈಂಡಿಂಗ್ ಇನ್ನೂ ಇದ್ದರೆ ಆಗುತ್ತೆ. ಸೊ ಇವತ್ತು ನಾನು ಇದನ್ನು ಪ್ಲೇಟ್ ಮಾಡೋಕ್ಕೆ ಅಮೂಲ್ ಅವ್ರದ್ದು ಚೀಸ್ ಬ್ರೆಡನ್ನು ತಗೋತಾ ಇದ್ದೀನಿ. ಸೊ ಇದನ್ನು ಸಹ ನಾವು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಮೂಲ್ ಅವ್ರದ್ದು ಚೀಸ್ ಬ್ರೆಡನ್ನು ಈ ಥರ ಮೇಲೆ ಸ್ವಲ್ಪ ಈ ಥರ ಅಂಟಿಸ್ತಾ ಇದ್ದೀನಿ ಅದನ್ನು. ಮತ್ತೆ ಈ ಥರ ಸೈಡಲ್ಲೂ ಇಡ್ತಾ ಇದ್ದೀನಿ. ಸೊ ನೋಡಿ ಪ್ರೇಕ್ಷಕರೇ, ಈ ಥರ ನಮ್ಮದು ಬಾಲ್ಸ್ ಬಂದಿದೆ. ಹಾಗೆ ಥ್ಯಾಂಕ್ ಯು ಅಮೂಲ್ ನನಗೆ ಈ ಅವಕಾಶ ಕೊಡೋಕ್ಕೆ. ಮತ್ತೆ ಈ ಥರ ಮತ್ತೊಂದು ಸತಿ ಈ ಥರ ಟೇಸ್ಟಿ ಮತ್ತು ಯಮ್ಮಿ ರೆಸಿಪೀಸ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಅಮೂಲ್. ಥ್ಯಾಂಕ್ ಯು ಸೋ ಮಚ್.